ಇನ್ನೇನು 2024 ಎಂಡ್ ಆಗೋದಕ್ಕೆ ಬಂತು. 2025 ಒಳಗಡೆ ಯಾವ ಸ್ಕಿಲ್ಸ್ ಮೇಲೆ ವರ್ಕ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ನೋ ಮ್ಯಾಟರ್ ನೀವು ಒಬ್ರು ಸ್ಟೂಡೆಂಟ್, ವರ್ಕಿಂಗ್ ಪ್ರೊಫೆಷನಲ್ ಅಥವಾ ಬಿಸ್ನೆಸ್ ಓನರ್ಸ್ ಯಾರೇ ಆಗಿದ್ರು ಕೂಡ ಈ ವಿಡಿಯೋನ ತಪ್ಪದೆ ನೋಡಿ. ಈ ವಿಡಿಯೋದಲ್ಲಿ ನಾನು ಯಾವುದೋ ಒಂದು 4 ಸ್ಕಿಲ್ಸ್ ಗಳ ಬಗ್ಗೆ ಮಾತಾಡಿ ಅದ್ರೊಳಗಡೆ ಯಾವುದೋ ಒಂದು ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ, ಅಥವಾ ಎಲ್ಲರೂ ಈ ರೀತಿಯಾದಂತಹ ವಿಡಿಯೋಸ್ ಗಳನ್ನ ಮಾಡ್ತಾರೆ ಅಂತ ಈ ವಿಡಿಯೋನ ಮಾಡ್ತಾ ಇಲ್ಲ. ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಒಂದು ಪ್ಯಾಕ್ ಕೊಡ್ತಾ ಇದ್ದೀನಿ ನಿಮ್ ಸ್ಕಿಲ್ಸ್ ಗಳದ್ದು. ಈ ಸ್ಕಿಲ್ಸ್ ಗಳ ಮೇಲೆ ನೀವು 2025 ಒಳಗಡೆ ವರ್ಕ್ ಮಾಡಿದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ. ಈ ವಿಡಿಯೋದಲ್ಲಿ ಹೇಳ್ತಾ ಇರುವಂತಹ ಪ್ರತಿ ಒಂದು ಸ್ಕಿಲ್ ಕೂಡ ಇಂಪಾರ್ಟೆಂಟ್. ಟು ಬಿ ಫ್ರಾಂಕ್, ನೀವು ಪ್ರತಿ ಒಂದು ಸ್ಕಿಲ್ಸ್ ಗಳನ್ನು ಕೂಡ ಕಲ್ತ್ಕೊಳ್ಳೇಬೇಕು. ಪ್ರತಿ ಒಂದು ಸ್ಕಿಲ್ ಇಂಟರ್ ಕನೆಕ್ಟ್ ಆಗಿರುತ್ತೆ, ಒಂದಕ್ಕೊಂದು ಯಾವಾಗ್ಲೂ ಹೆಲ್ಪ್ ಮಾಡುತ್ತೆ. ಈ ವಿಡಿಯೋದಲ್ಲಿ ನಾನು 5 ಸ್ಕಿಲ್ಸ್ ಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೋ ಮ್ಯಾಟರ್ ಯುವರ್ ಸ್ಟೂಡೆಂಟ್ ಆರ್ ವರ್ಕಿಂಗ್ ಪ್ರೊಫೆಷನಲ್ಸ್, ಯು ಹ್ಯಾವ್ ಟು ಲರ್ನ್. ಹಾಗಿದ್ರೆ ತಡ ಏನಕ್ಕೆ ಮಾಡೋಣ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೀವು ಸ್ಟೂಡೆಂಟೇ ಆಗಿರಲಿ, ವರ್ಕಿಂಗ್ ಪ್ರೊಫೆಷನಲ್ಸ್ ಆಗಿರಲಿ, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಆಡ್ಸ್ಗಳನ್ನ ರನ್ ಮಾಡೋದು, ಕಂಟೆಂಟ್ ಕ್ರಿಯೇಷನ್, ಎಡಿಟಿಂಗ್, ಸ್ಕ್ರಿಪ್ಟಿಂಗ್, ಏನೇ ಆಗಿರಲಿ, ಎನಿಥಿಂಗ್ ಸೋಷಿಯಲ್ ಮೀಡಿಯಾಗೆ ಕಾಂಟ್ರಿಬ್ಯೂಟ್ ಮಾಡುವಂತಹ ಯಾವ್ದಾದ್ರು ಒಂದು ಸ್ಕಿಲ್ಸ್ ಗಳನ್ನ ನೀವು ಡೆವಲಪ್ ಮಾಡ್ಕೊಳ್ಳೇಬೇಕು. ಏನಕ್ಕೆ ಈ ರೀತಿ ಹೇಳ್ತಾ ಇದ್ದೀನಿ, ರೀಸೆಂಟ್ ಆಗಿ ನೋಡಿರ್ತೀರಾ ಮೂವೀಸ್, ಸೀರೀಸ್, ಆನಿಮೆ, ಪಾಡ್ಕಾಸ್ಟ್, ಡಾಕ್ಯುಮೆಂಟರಿ ವಿಡಿಯೋಸ್, ಈ ರೀತಿ ಲೆಂತಿ ವಿಡಿಯೋಸ್ ಗಳನ್ನ ಕಟ್ ಮಾಡಿ ಫೇಸ್ಬುಕ್ ನಲ್ಲಿ, ಇನ್ಸ್ಟಾಗ್ರಾಮ್ ನಲ್ಲಿ ಶಾರ್ಟ್ ವಿಡಿಯೋಸ್ ತರ ಪೋಸ್ಟ್ ಮಾಡ್ತಿದ್ದಾರೆ. ಇದರಿಂದ ಎಷ್ಟೋ ಫಾಲೋವರ್ಸ್ ಕೂಡ ಗೇನ್ ಮಾಡಿದ್ದಾರೆ, ಎಷ್ಟೋ ವ್ಯೂಸ್ ಗಳನ್ನ ಗೇನ್ ಮಾಡಿದ್ದಾರೆ, ಎಷ್ಟೋ ದುಡ್ಡನ್ನ ಗಳಿಸಿದ್ದಾರೆ. ಈ ರೀತಿ ಟ್ರೆಂಡ್ಸ್ ಗಳು ಬರ್ತಿರ್ತಾವೆ, ಹೋಗ್ತಿರ್ತಾವೆ. ಬಟ್ ನಿಮ್ ಹತ್ರ ಸೋಷಿಯಲ್ ಮೀಡಿಯಾ ಸ್ಕಿಲ್ಸ್ ಇದ್ರೆ ಯು ಕ್ಯಾನ್ ಮೊನೆಟೈಸ್ ದೀಸ್ ಟ್ರೆಂಡ್ಸ್. ಸೋಷಿಯಲ್ ಮೀಡಿಯಾ ಸ್ಕಿಲ್ಸ್ ಇಂದ ಎಲ್ಲರೂ ಸೆಟಲ್ ಆಗ್ತಾರೆ ಅಂತ ಹೇಳ್ತಿಲ್ಲ, ಬಟ್ ನಿಮ್ ಪಾಕೆಟ್ ಮನಿಗೋಸ್ಕರ ವರ್ಕ್ ಮಾಡಬಹುದು ಆಸ್ ಅ ಸ್ಟೂಡೆಂಟ್ ಆರ್ ವರ್ಕಿಂಗ್ ಪ್ರೊಫೆಷನಲ್ಸ್. ನೀವು ಕಂಟೆಂಟ್ ಕ್ರಿಯೇಟರ್ ಆಗಿಲ್ಲ ಅಂದ್ರೂ ಕೂಡ ಯು ಕ್ಯಾನ್ ವರ್ಕ್ ಇನ್ ಅ ಬಿಗ್ ಕಂಪನೀಸ್. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಎಲ್ಲಾ ಟೆಕ್ ಕಂಪನೀಸ್ ಗಳು ಅಥವಾ ಎಲ್ಲಾ ಬಿಗ್ ಕಂಪನೀಸ್ ಗಳು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಆಕ್ಟಿವ್ ಇದಾರೆ. ಎಲ್ಲಾ ಕಂಪನೀಸ್ ನಲ್ಲೂ ಕೂಡ ಸೋಷಿಯಲ್ ಮೀಡಿಯಾದೇ ಒಂದು ಸಪರೇಟ್ ಟೀಮ್ ನ ಸೆಟ್ ಮಾಡಿದ್ದಾರೆ. ಸೊ ಯು ಕ್ಯಾನ್ ಬಿ ಪಾರ್ಟ್ ಆಫ್ ದೆಮ್. ಅಥವಾ ನೀವು ಫುಲ್ ಟೈಮ್ ಕಂಟೆಂಟ್ ಕ್ರಿಯೇಟರ್ ಆದ್ರಿ ಅನ್ಕೊಳ್ಳಿ, ಅಂಡ್ ಸಪೋರ್ಟ್ ತುಂಬಾ ಚೆನ್ನಾಗಿ ಸಿಕ್ತು ಅಂತ ಅಂದ್ರೆ ಯು ವಿಲ್ ಎಂಜಾಯ್ ಅಂಡ್ ಎಸ್ಕೇಪ್ ರ್ಯಾಟ್ ರೇಸ್ as soon as possible. ಇದು ಲಾಫೇಬಲ್ ಥಿಂಗ್, ಬಟ್ ಅಬ್ಸರ್ವ್ ಮಾಡಿದ್ರೆ ನಮ್ಮ ಸರೌಂಡಿಂಗ್ ನಲ್ಲಿ ಕಂಟೆಂಟ್ ಕನ್ಸ್ಯೂಮರ್ ರೇಟ್ ಜಾಸ್ತಿ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಇಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್ ಟು ಹ್ಯಾವ್ ಇನ್ 2025. ಇದೇನಪ್ಪ ಪ್ರಾಂಪ್ಟ್ ಇಂಜಿನಿಯರಿಂಗ್? ಇದನ್ನ ಬರೀ ಇಂಜಿನಿಯರ್ ಅಂಡ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳು ಕಲ್ತ್ಕೋಬಹುದಾ? ಇದಕ್ಕೇನಾದ್ರೂ ಸಪರೇಟ್ ಡಿಗ್ರಿ ಮಾಡ್ಬೇಕಾ? ಈ ರೀತಿಯಾದಂತಹ ಕ್ವಶನ್ಸ್ ಗಳು ನಿಮ್ ಮೈಂಡ್ ಅಲ್ಲಿ ಬರ್ತಾ ಇರಬಹುದು. ನೋ, ಹಾಗೇನಿಲ್ಲ. ಇದನ್ನ ಯಾರು ಬೇಕಾದ್ರೂ ಕಲ್ತ್ಕೋಬಹುದು. ನೀವು ಸ್ಟೂಡೆಂಟ್ ಆಗಿರಿ, ವರ್ಕಿಂಗ್ ಪ್ರೊಫೆಷನಲ್ಸ್ ನಲ್ಲಿ ನೀವು ಟೀಚರ್ಸ್ ಆಗಿರಿ, ಬಿಸ್ನೆಸ್ ಮೆನ್ಸ್ ಆಗಿರಿ, ಅಥವಾ ಇವರ ಸಾಫ್ಟ್ವೇರ್ ಇಂಜಿನಿಯರ್, ಎನಿಥಿಂಗ್ ನೀವೇನೇ ಆಗಿದ್ರು ಕೂಡ ಪ್ರಾಂಪ್ಟ್ ಇಂಜಿನಿಯರಿಂಗ್ ಕಲ್ತ್ಕೊಳ್ಳೋದು ಇವತ್ತಿನ ದಿನಗಳಲ್ಲಿ ತುಂಬಾನೇ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್, ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂತ ಅಂದ್ರೆ ಏನು? ಜನರೇಟಿವ್ ಎಐಸ್ ಲೈಕ್ ಚಾಟ್ ಜಿಪಿಟಿ, ಜೆಮಿನೈ ಇವನ್ನ ಯಾವ ರೀತಿ ಯೂಸ್ ಮಾಡೋದು, ಈ ಜೆನ್ ಎಐಸ್ ಗಳಿಗೆ ಪ್ರಾಂಪ್ಟ್ ಯಾವ ರೀತಿ ಕೊಡೋದು, ಡಿಸೈರ್ಡ್ ಔಟ್ಪುಟ್ ನ ಯಾವ ರೀತಿ ಕ್ರಿಯೇಟ್ ಮಾಡೋದು, ಇದೇ ಪ್ರಾಂಪ್ಟ್ ಇಂಜಿನಿಯರಿಂಗ್. ನೆಕ್ಸ್ಟ್ ಒಂದು ಬಿಗ್ ಕ್ವಶನ್ ನಮ್ಮ ಹತ್ರ ಬರೋದೇನಪ್ಪಾ ಅಂತಂದ್ರೆ, ಈ ಪ್ರಾಂಪ್ಟ್ ಇಂಜಿನಿಯರಿಂಗ್ ನ ಏನಕ್ಕೆ ಕಲ್ತ್ಕೋಬೇಕು? ಆನ್ಸರ್ ಈಸ್ ಸಿಂಪಲ್, ಟು ಮೇಕ್ ಯುವರ್ ವರ್ಕ್ ಲೈಫ್ ಈಸಿ ಅಂಡ್ ಫಾಸ್ಟ್. ಜನರೇಟಿವ್ ಎಐಸ್ ನಮಗೆ ಅಸಿಸ್ಟೆಂಟ್ ತರ ವರ್ಕ್ ಆಗುತ್ತೆ. ಏನಾದ್ರೂ ಕ್ವೆರೀಸ್ ಇದ್ರೆ ಈಸಿ ಆಗಿ ಸಾಲ್ವ್ ಮಾಡ್ಕೋಬಹುದು. ಯು ಕ್ಯಾನ್ ಡಿಸೈನ್ ಪ್ರೆಸೆಂಟೇಷನ್ಸ್ ಇನ್ ಸೆಕೆಂಡ್ಸ್, ನೋಟ್ಸ್ ಪ್ರಿಪೇರ್ ಮಾಡೋದಕ್ಕೆ, ಸ್ಕ್ರಿಪ್ಟ್ ರೈಟಿಂಗ್ ಗೆ, ಎಡಿಟಿಂಗ್ ಗೆ, ಸ್ಟ್ರಕ್ಚರ್ಡ್ ಡೇಟಾ ಕ್ರಿಯೇಟ್ ಮಾಡೋದಕ್ಕೆ, ಡೇಟಾ ಅನಾಲಿಸಿಸ್ ಗೆ, ಎಲ್ಲದಕ್ಕೂ ಕೂಡ ನಾವ್ ಏನ್ ಯೂಸ್ ಮಾಡಬಹುದು ಅಂದ್ರೆ ಜನರೇಟಿವ್ ಎಐಸ್ ಗಳನ್ನ ಯೂಸ್ ಮಾಡ್ಕೋಬಹುದು. ನೀವು ಯಾವ ಫೀಲ್ಡ್ ಒಳಗಡೆ ಇದೀರಾ ಆ ಫೀಲ್ಡ್ ಗೆ ರಿಲೇಟ್ ಇರುವಂತಹ ಜನರೇಟಿವ್ ಎಐಸ್ ಗಳನ್ನ ಯೂಸ್ ಮಾಡೋದು ಹೆಂಗೆ ಅಂತ ಕಲ್ತ್ಕೊಳ್ಳಿ. ನಿಮ್ ಕೆಲಸನ ಈಸಿ ಅಂಡ್ ಸ್ಪೀಡ್ ಆಗಿ ಮಾಡೋದಕ್ಕೆ ಪ್ರಾಂಪ್ಟ್ ಇಂಜಿನಿಯರಿಂಗ್ ಇಸ್ ಒನ್ ಆಫ್ ದಿ ಬೆಸ್ಟ್ ಸ್ಕಿಲ್ಸ್ ಟು ಹ್ಯಾವ್ ಇನ್ 2025. ಏನ್ ಗುರು, ಇಂಥ ದೊಡ್ಡ ಡೊಮೇನ್ ನ ನೀ ಹೇಳ್ತಾ ಇದೆ ಒಂದ್ ವರ್ಷದಲ್ಲಿ ಕಲ್ತ್ಕೋ ಅಂತ? ಇಸ್ ಇಟ್ ಇವನ್ ಪಾಸಿಬಲ್? ಇದನ್ನ 2025ರಲ್ಲಿ ಕಲ್ತ್ಕೋಬೇಕಾ ಅಥವಾ 2030ನಲ್ಲಿ ಕಲ್ತ್ಕೋಬೇಕಾ ಅಂತ ಕ್ವಶನ್ಸ್ ಗಳು ನಿಮ್ ಮೈಂಡ್ ಅಲ್ಲಿ ರೈಸ್ ಆಗ್ತಿರ್ಬಹುದು. ಡೋಂಟ್ ವರಿ, ನಾನ್ ಎಂಟೈರ್ ಸೈಬರ್ ಸೆಕ್ಯೂರಿಟಿ ಡೇ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಅಟ್ ಲೀಸ್ಟ್ ಅದರಲ್ಲಿ ಒಂದು ಪಾರ್ಟ್ ಇರುವಂತಹ ಸೈಬರ್ ಹೈಜಿನ್ ಬಗ್ಗೆ ತಿಳ್ಕೊಬೇಕಾಗತ್ತೆ. ಏನಕ್ಕೆ ಸೈಬರ್ ಹೈಜಿನ್ ಕಲ್ತ್ಕೋಬೇಕು? ಬಿಕಾಸ್ 2023 ಅಂಡ್ 2024 ಒಳಗಡೆ ನೀವು ಅಬ್ಸರ್ವ್ ಮಾಡಿದ್ರೆ ಎಷ್ಟೋ ಯೂಟ್ಯೂಬ್ ಚಾನಲ್ಸ್ ಗಳು ಹ್ಯಾಕ್ ಆಗಿದಾವೆ, ಟ್ವಿಟರ್ ಅಕೌಂಟ್ಸ್ ಗಳು ಹ್ಯಾಕ್ ಆಗಿದಾವೆ, ಎಕ್ಸ್ ಅಕೌಂಟ್ಸ್ ಗಳು ಹ್ಯಾಕ್ ಆಗಿದಾವೆ, ಇನ್ಸ್ಟಾಗ್ರಾಮ್ ಪೇಜಸ್ ಗಳು ಹ್ಯಾಕ್ ಆಗಿದಾವೆ. ಏನಕ್ಕೆ? ಸಿಂಪಲ್ ರೀಸನ್, ಸೈಬರ್ ಹೈಜಿನ್ ಇಲ್ಲದೆ ಇರೋದಕ್ಕೆ. ಸಿಂಪಲ್ ಸೆಕ್ಯೂರಿಟಿ ಮೆಜರ್ಸ್ ಗಳನ್ನ ಯಾವ ರೀತಿ ತಗೊಳ್ಳೋದು, ಸೋಷಿಯಲ್ ಇಂಜಿನಿಯರಿಂಗ್ ಅಂದ್ರೆ ಏನು, ಇಂತಹ ಸಿಂಪಲ್ ಟರ್ಮ್ಸ್ ಗಳ ಬಗ್ಗೆನೂ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಇವರ ಈಸಿ ವಿಕ್ಟಿಮ್ ಟು ದ ಹ್ಯಾಕರ್. ಅಂಡ್ ಇವನ್ ಡೇ ಬೈ ಡೇ ಸೈಬರ್ ಫ್ರಾಡ್ಸ್ ಗಳು ಇನ್ಕ್ರೀಸ್ ಆಗ್ತಾ ಇದಾವೆ. ಎಷ್ಟೋ ಜನ ಸೈಬರ್ ಫ್ರಾಡ್ ನಲ್ಲಿ ದುಡ್ಡನ್ನ ಕಳ್ಕೊಳ್ತಾ ಇದ್ದಾರೆ. ನೀವು ಕೂಡ ಅದ್ರಲ್ಲಿ ಒಬ್ರಾಗಿರ್ಬೋದು, ಅಥವಾ ನಿಮ್ ರಿಲೇಟಿವ್ಸ್ ಗಳಾಗಿರ್ಬೋದು, ಅಥವಾ ನಿಮ್ ಫ್ರೆಂಡ್ ಸರ್ಕಲ್ ನಲ್ಲಿ ಯಾರಾದ್ರೂ ಆಗಿರ್ಬೋದು. ಈ ರೀತಿ ಫ್ರಾಡ್ಸ್ ಗಳನ್ನ ಫೇಸ್ ಮಾಡ್ತಾನೆ ಇರ್ತಾರೆ. ಸೊ ಈ ರೀತಿಯಾದಂತಹ ಫ್ರಾಡ್ಸ್ ಗಳಿಂದ ಎಸ್ಕೇಪ್ ಆಗೋದಕ್ಕೆ, ಬ್ಲಾಕ್ ಹ್ಯಾಟ್ ಹ್ಯಾಕರ್ಸ್ ಗಳಿಂದ ಸೇಫ್ ಆಗಿರೋದಕ್ಕೆ ಸೈಬರ್ ಹೈಜಿನ್ ಇಸ್ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ನೀವು ಸೈಬರ್ ಸೆಕ್ಯೂರಿಟಿ ನಲ್ಲಿ ಕೂಡ ನಿಮ್ ಕೆರಿಯರ್ ನ ಬಿಲ್ಡ್ ಮಾಡ್ಕೋಬಹುದು. ಇಟ್ ಈಸ್ ಒನ್ ಆಫ್ ದಿ ಟ್ರೆಂಡಿಂಗ್ ಟೆಕ್ನಾಲಜಿ ಇನ್
ಕಂಪ್ಯೂಟರ್ ವರ್ಲ್ಡ್. ಅದಕ್ಕೋಸ್ಕರ ಸೈಬರ್ ಸೆಕ್ಯೂರಿಟಿ ಇಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್ಸ್ ಟು ಹ್ಯಾವ್ ಇನ್ 2025. ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದೆ ಅಂತಂದ್ರೆ ಇಲ್ಲಿವರೆಗೂ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗಳ ಜೊತೆಗೆ. ಅಂಡ್ ಈ ವಿಡಿಯೋದ ಒಪಿನಿಯನ್ ಏನು ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನ್ ಕೂಡ ಹೇಳಬಹುದು. ತುಂಬಾ ಹಳೆ ಸ್ಕಿಲ್, ಎಲ್ಲರೂ ಇದ್ರ ಬಗ್ಗೆ ಹೇಳ್ತಾರೆ ಬಿಕಾಸ್ ಇಟ್ ಈಸ್ ಇರ್ರಿಪ್ಲೇಸಬಲ್. ನೀವು ನಿಮ್ ಸ್ಕೂಲಲ್ಲಿ, ಕಾಲೇಜಲ್ಲಿ, ವರ್ಕಿಂಗ್ ಏರಿಯಾದಲ್ಲಿ ಅಬ್ಸರ್ವ್ ಮಾಡಿರ್ತೀರಾ, ಪರ್ಸನ್ ಎ ತುಂಬಾನೇ ಟ್ಯಾಲೆಂಟೆಡ್ ಇದ್ರೂ ಕೂಡ ಕಮ್ಯುನಿಕೇಶನ್ ಸ್ಕಿಲ್ ಇಲ್ಲ ಅಂತ ಅಂದ್ರೆ ಪರ್ಸನ್ ಬಿ ವಿತ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂಡ್ ಲಿಟಲ್ ಬಿಟ್ ಆಫ್ ಹಾರ್ಡ್ ವರ್ಕ್, ಪರ್ಸನ್ ಎನ ಹಿಂದೆ ಹಾಕಿ ತುಂಬಾನೇ ಎತ್ತರಕ್ಕೆ ಬೆಳೀತಾರೆ. ಅದೇ ರೀತಿ ನೀವು ಕಂಟೆಂಟ್ ಕ್ರಿಯೇಟರ್ಸ್ ಆಗ್ಬೇಕಂದ್ರೆ ನಿಮ್ಮ ಹತ್ರ ಕಮ್ಯುನಿಕೇಶನ್ ಸ್ಕಿಲ್ ಇರಲೇಬೇಕು. ಯು ಕಾಂಟ್ ಬಿಲ್ಡ್ ಯುವರ್ ಪರ್ಸನಲ್ ಬ್ರ್ಯಾಂಡ್ ವ್ಯಾಲ್ಯೂ ವಿತೌಟ್ ಕಮ್ಯುನಿಕೇಶನ್ ಸ್ಕಿಲ್. ಇಫ್ ಯು ಆರ್ ಅ ಬಿಸ್ನೆಸ್ ಓನರ್ ಬಟ್ with no communication skill, you can't explain your beautiful idea to your investors or maybe can't connect properly with your customers. So ಕಮ್ಯುನಿಕೇಶನ್ ಸ್ಕಿಲ್ ನಮ್ ಡೇ ಟು ಡೇ ಲೈಫ್ ನಲ್ಲಿ ಬೇಕೇ ಬೇಕು. ನಾನು ಇಂಟ್ರೋವರ್ಟ್ ಇದೀನಿ ಬ್ರೋ ಅಂತ ಎಕ್ಸ್ಕ್ಯೂಸ್ ಕೊಡಬೇಡಿ, ಬಿಕಾಸ್ ಈ ಎಕ್ಸ್ಕ್ಯೂಸ್ ನ ನೀವು ವರ್ಕ್ ಲೈಫ್ ಅಲ್ಲಿ ಕೊಡೋಕ್ಕಾಗಲ್ಲ. ಈ ರೀತಿ ಎಕ್ಸ್ಕ್ಯೂಸ್ ನ ನೀವು ಬಿಸ್ನೆಸ್ ನಲ್ಲಿ ಕೊಡೋಕ್ಕಾಗಲ್ಲ. ಇಫ್ ಯು ವಾಂಟ್ ಅಚೀವ್ ಸಮಥಿಂಗ್, ಕಮ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್, ಟೇಕ್ ಅ ರಿಸ್ಕ್. ಫೇಲ್ ಆದ್ರೆ ಅದರಿಂದ ಕಲ್ತ್ಕೊಳ್ಳಿ, ಸಕ್ಸೀಡ್ ಆದ್ರೆ ದ್ಯಾಟ್ಸ್ ಜಸ್ಟ್ ಅ ಚೆಕ್ ಪಾಯಿಂಟ್. ಎಂಜಾಯ್ ಮಾಡಿ ಆ ಮೂವ್ಮೆಂಟ್ ನ, ನೆಕ್ಸ್ಟ್ ಚೆಕ್ ಪಾಯಿಂಟ್ ಗೆ ಮೂವ್ ಆನ್ ಆಗಿ. ಸೊ ಓವರ್ ಆಲ್ ಈ AI ಜನರೇಷನ್ ಒಳಗಡೆ ಸ್ಟ್ಯಾಂಡ್ ಔಟ್ ಆಗಬೇಕು ಅಂತಂದ್ರೆ ನಿಮ್ಮ ಹತ್ರ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರಲೇಬೇಕು. ದ್ಯಾಟ್ಸ್ ವೈ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಲರ್ನ್ ಕಮ್ಯುನಿಕೇಶನ್ ಇನ್ 2025. ಸೇಲ್ಸ್ ಕಲ್ತ್ಕೊಂಡ್ಬಿಟ್ಟು ಸೇಲ್ಸ್ ಮ್ಯಾನ್ ಆಗುವಂತಹ ಅವಶ್ಯಕತೆ ನನಗಿಲ್ಲ ಗುರು. ಐ ಆಮ್ ಅ ಸಾಫ್ಟ್ವೇರ್ ಇಂಜಿನಿಯರ್, ಐ ಆಮ್ ಅ ಕಂಟೆಂಟ್ ಕ್ರಿಯೇಟರ್ ವಗೇರಾ ವಗೇರಾ ಅಂತ ಅನ್ಕೊಳ್ತಿರಬಹುದು. ಬಟ್ ದ ಫ್ಯಾಕ್ಟ್ ಈಸ್ ಸೇಲ್ಸ್ ಎಲ್ರಿಗೂ ಬರಲೇಬೇಕು. ಸೇಲ್ಸ್ ಕಲಿಯೋದ್ರ ಜೊತೆಗೆ ನಾವು ಕಾನ್ಫಿಡೆನ್ಸ್, ಕ್ವಿಕ್ ಡಿಸಿಷನ್ ಮೇಕಿಂಗ್, ಕ್ಯಾಲ್ಕುಲೇಟೆಡ್ ರಿಸ್ಕ್, ಅಬ್ಸರ್ವೇಷನ್, ಈ ರೀತಿಯ ಹಲವಾರು ಕ್ವಾಲಿಟಿನ ಬಿಲ್ಡ್ ಮಾಡ್ತಾ ಹೋಗ್ತೀವಿ. ಸೇಲ್ಸ್ ನಮಗೆ ಹ್ಯೂಮನ್ ಎಕ್ಸ್ಪೆಕ್ಟೇಷನ್, ಡಿಸೈರ್ಸ್ ಇವನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ನೀವೇನಾದ್ರೂ ಕಂಟೆಂಟ್ ಕ್ರಿಯೇಟರ್ ಆಗಿದ್ರೆ ನಿಮ್ ಕಂಟೆಂಟ್ ನಿಮ್ ಪ್ರಾಡಕ್ಟ್ ಆಗಿರುತ್ತೆ. ಯು ಹ್ಯಾವ್ ಟು ನೋ ಹೌ ಟು ಮಾನಿಟೈಸ್ ಇಟ್. ಸೇಲ್ಸ್ ಸ್ಕಿಲ್ ಇಂದ ನೀವು ಜಾಸ್ತಿ ಆಡಿಯನ್ಸ್ ಗಳನ್ನ ಅಟ್ರಾಕ್ಟ್ ಮಾಡ್ಕೋಬಹುದು. ಈ ಜೆನ್ AI ಟ್ರೆಂಡ್ ಒಳಗಡೆ ಸ್ಟ್ಯಾಂಡ್ ಔಟ್ ಆಗುವಂತ ಸ್ಕಿಲ್ ಬೇಕು ಅಂದ್ರೆ ಸೇಲ್ಸ್ ಇಸ್ ಒನ್ ಆಫ್ ದೆಮ್. ಸೊ ವಾಟ್ ಆರ್ ಯು ವೇಟಿಂಗ್ ಫಾರ್? ಇವಾಗಿಂದಾನೆ ಈ ಸ್ಕಿಲ್ಸ್ ಗಳ ಮೇಲೆ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಹೇ ಎವ್ರಿವನ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗಳ ಜೊತೆಗೆ. ಇದೇ ರೀತಿ ಕಂಟೆಂಟ್ ಬೇಕು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಅಲ್ಲಿ. ಈ ರೀತಿ ಕಂಟೆಂಟ್ ಇನ್ನೂ ಜಾಸ್ತಿ ಬರ್ತಾ ಹೋಗುತ್ತೆ ಚಾನಲ್ ಅಲ್ಲಿ. ಏನೋ ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ದೀನಿ. ಈ ರೀತಿ ಎಡಿಟ್ ಮಾಡ್ತಾ ಇರೋದು ಇದು ನನ್ನ ಫಸ್ಟ್ ಟೈಮ್. ಏನಾದ್ರು ಮಿಸ್ಟೇಕ್ ಆಗಿದ್ರೆ ಐ ಆಮ್ ರಿಯಲಿ ಸಾರಿ ಫಾರ್ ದಟ್. ಸೆಕೆಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ನನ್ನ ವಿಡಿಯೋಸ್ಗಳನ್ನ ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ, ಕಲಿತಾ ಇರಿ, ಕಲಿಸ್ತಾ ಇರಿ. ಬಾಯ್. ಜೈ ಹಿಂದ್, ವಂದೇ ಮಾತರಂ.